ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ನಮ್ಮ ಶಿವಣ್ಣರವರ ಮುಂಬರುವಂಥ ಚಲನಚಿತ್ರಗಳು. ಶಿವಣ್ಣರವರಿಗೆ 62 ವರ್ಷವಾದರೂ ಸಹ ಇಂತಹ ಸಿನಿಮಾಗಳನ್ನು ಮಾಡುವುದರಲ್ಲಿ ತುಂಬ ಅಚ್ಚುಮೆಚ್ಚಾಗಿದ್ದಾರೆ ಎಂದು ಹೇಳಬಹುದು. ಹಾಗೆ ನಮ್ಮ ಶಿವಣ್ಣರವರ ಮುಂಬರುವಂಥ ಚಲನಚಿತ್ರಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಶಿವಣ್ಣರವರ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಶಿವಣ್ಣರವರಿಗೆ ಇಂದಿಗೆ 62 ವರ್ಷಗಳು ಆಗಿವೆ. ಈ 62ನೇ ವಯಸ್ಸಿನಲ್ಲಿಯೂ ಚಿರ ಯುವಕನಂತೆಯೇ ನಟಿಸುತ್ತಿರುವಂಥ ನಮ್ಮ ಶಿವಣ್ಣರವರ ಸಿನಿಮಾಗಳನ್ನು ನೋಡುವುದಾದರೆ ಮೊದಲಿಗೆ ಈಗ ಮುಂಬರುವಂಥ ಚಲನಚಿತ್ರ ಭೈರತಿ ರಣಗಲ್. ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿದ್ದು, ಈ ಸಿನಿಮಾವು ಬಹಳಷ್ಟು ಕನ್ನಡ ಸಿನಿಮಾಗಳ ಪೈಕಿಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನಿಮಾವಾಗಿದೆ. ಭೈರತಿ ರಣಗಲ್ ಸಿನಿಮಾದಲ್ಲಿ ಶಿವಣ್ಣ ಮೇನ್ ರೋಲ್ ಆಗಿ ನಟಿಸಿದ್ದಾರೆ. ಹಾಗೆ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ರವರು ಸಹ ನಟಿಸಿದ್ದಾರೆ. ಹಾಗೆ ಈ ಸಿನಿಮಾವನ್ನು ನರ್ತನ್ ರವರು ನಿರ್ದೇಶನ ಮಾಡಿದ್ದು, ಈ ಸಿನಿಮಾಗೆ ಗೀತಾ ಪಿಕ್ಚರ್ಸ್ ರವರು ಬಂಡವಾಳ ಹೂಡಿದ್ದಾರೆ. ಈ ಸಿನಿಮಾ ಇದೇ ಸೆಪ್ಟೆಂಬರಲ್ಲಿ ತೆರೆ ಕಾಣುವುದಾಗಿ ಚಿತ್ರತಂಡ ತಿಳಿಸಿದೆ. ಹಾಗೆ ಎರಡನೇದಾಗಿ ಭೈರವನ ಕೊನೆಯ ಪಾಠ. ಈ ಸಿನಿಮಾವನ್ನು ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದ ನಿರ್ದೇಶಕ ಹೇಮಂತ್ ಎಂ ರಾವ್ ರವರು ನಿರ್ದೇಶಿಸುತ್ತಿದ್ದು, ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರನ್ನು ಶಿವಣ್ಣರವರ ಬರ್ತ್ಡೇಗೆ ಬಿಟ್ಟು ತುಂಬ ಎಕ್ಸೈಟ್ಮೆಂಟ್ ಆಗಿರುವಂಥ ಪೋಸ್ಟರ್ ಎಂದು ಕೂಡ ಹೇಳಬಹುದು. ಹಾಗೆ ಈ ಸಿನಿಮಾವನ್ನು ಡಾಕ್ಟರ್ ವೈಶಾಖ್ ಜಯಗೌಡರವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಹಾಗೆ ಮೂರನೇದಾಗಿ ಉತ್ತರಾಖಂಡ. ಈ ಸಿನಿಮಾವು KRG ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಮೂಡಿಬರುತ್ತಿರುವಂಥ ಸಿನಿಮಾವಾಗಿದ್ದು, ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಡಾಲಿ ಧನಂಜಯ್ ರವರು ನಟಿಸುತ್ತಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಕೂಡ ಮುಖ್ಯ ಪಾತ್ರದೊಂದಿಗೆ ನಟಿಸುತ್ತಿದ್ದಾರೆ. ಹಾಗೆ ಈ ಸಿನಿಮಾದ ನಿರ್ದೇಶನ ಮಾಡುತ್ತಿರುವವರು ರೋಹಿತ್ ಪಡಕಿರವರು. ಶಿವಣ್ಣರವರ ಬರ್ತ್ಡೇ ದಿನ ಮಾಲಿಕ ಎಂಬ ಪಾತ್ರದ ಫಸ್ಟ್ ಲುಕ್ ಪೋಸ್ಟರನ್ನು ರಿಲೀಸ್ ಮಾಡಿ ಶಿವಣ್ಣರವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದೆ. ನಾಲ್ಕನೇದಾಗಿ 45. ಈ ಸಿನಿಮಾವನ್ನು ನಮ್ಮ ಸಂಗೀತ ನಿರ್ದೇಶಕರಾಗಿರುವಂತಹ ಅರ್ಜುನ್ ಜನ್ಯರವರು ಮೊದಲ ಬಾರಿಗೆ ನಿರ್ದೇಶನ ಮಾಡುತ್ತಿರುವಂತಹ ಸಿನಿಮಾವಾಗಿದೆ. ಹಾಗೆ ಸಿನಿಮಾದಲ್ಲಿ ಶಿವಣ್ಣ, ರಾಜ್ ಬಿ ಶೆಟ್ಟಿ ಹಾಗೆ ಉಪೇಂದ್ರರವರು ಮುಖ್ಯ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಹಾಗೆ ಈ ಸಿನಿಮಾಗೆ ಸೂರಜ್ ಪ್ರೊಡಕ್ಷನ್ಸ್ ರವರು ಬಂಡವಾಳ ಹೂಡಿದ್ದಾರೆ. ಐದನೇದಾಗಿ ಶಿವಗಣ. ಈ ಸಿನಿಮಾವು ಮಲ್ಟಿಸ್ಟಾರರ್ ಸಿನಿಮಾವಾಗಿದ್ದು, ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರವರು ನಟಿಸುತ್ತಿದ್ದಾರೆ. ಈ ಸಿನಿಮಾವನ್ನು ನಂದಕಿಶೋರ್ ರವರು ನಿರ್ದೇಶನ ಮಾಡುತ್ತಿದ್ದಾರೆ. ಆರನೇದಾಗಿ ಜಾವ. ಶಿವಣ್ಣರವರು ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರುವಂಥ ಸಿನಿಮಾ. ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿರುವವರು ತಮಿಳಿನ ನಿರ್ದೇಶಕರಾಗಿರುವಂಥ ರವಿ ಅರಸೂರವರು ನಿರ್ದೇಶನ ಮಾಡುತ್ತಿದ್ದಾರೆ. ಈ ಸಿನಿಮಾದ ಜಾವ ಅನ್ನೋ ಟೈಟಲನ್ನು ಶಿವಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಬಿಡುಗಡೆ ಮಾಡಿ ಶಿವಣ್ಣರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರಿದೆ. ಹಾಗೆ ಶಿವಣ್ಣರವರ 131ನೇ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ತೆರೆ ಕಂಡಿದೆ. ಹಾಗೆ ಈ ಸಿನಿಮಾದ ನಿರ್ದೇಶನವನ್ನು ಮಾಡುತ್ತಿರುವವರು ತಮಿಳಿನ ನಿರ್ದೇಶಕ ಕಾರ್ತಿಕ್ ಅದ್ವೈತ್ ರವರು ನಿರ್ದೇಶನ ಮಾಡುತ್ತಿದ್ದಾರೆ. ಹಾಗೆ ಈ ಸಿನಿಮಾಗೆ SN ರೆಡ್ಡಿ ಮತ್ತು ಸುಧೀರ್ ರವರು ಮುಖ್ಯ ಬಂಡವಾಳವನ್ನು ಹೂಡಿದ್ದಾರೆ. ಹಾಗೆ ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಅತ್ಯುತ್ತಮ ನಿರ್ದೇಶಕರೆಂದೇ ಪ್ರಖ್ಯಾತಿ ಹೊಂದಿರುವಂಥ ಶ್ರೀನಿರವರು ನಮ್ಮ ಶಿವಣ್ಣರವರಿಗೆ 2 ಸಿನಿಮಾಗಳನ್ನು ಮಾಡುತ್ತಿದ್ದಾರೆ. ಆದರೆ ಒಂದು ಸಿನಿಮಾಗೆ ಸ್ವತಃ ಗೀತಾ ಶಿವರಾಜ್ ಕುಮಾರ್ ರವರು ಬಂಡವಾಳ ಹೂಡಿದ್ದಾರೆ. ನಮ್ಮ ಶಿವಣ್ಣರವರ ಗೋಸ್ಟ್ ಸಿನಿಮಾದ ದಳವಾಯಿ ಎಂಬ ಪಾತ್ರವು ಕೂಡ ತುಂಬ ಹೈಲೈಟ್ ಆಗಿತ್ತು. ಅದೇ ಹೆಸರನ್ನು ಇಟ್ಟುಕೊಂಡು ಶ್ರೀನಿರವರು ದಳವಾಯಿ ಎಂಬ ಪೋಸ್ಟರನ್ನು ರಿಲೀಸ್ ಮಾಡಿದ್ದು ಶಿವಣ್ಣರವರ ಬರ್ತ್ಡೇಗೆ ಶುಭ ಹಾರೈಸಿದ್ದಾರೆ. ಹಾಗೆ ಈ ಸಿನಿಮಾದ ಶೂಟಿಂಗ್ 2025ರಲ್ಲಿ ಶುರುವಾಗಲಿದೆ ಎಂದು ಪೋಸ್ಟರ್ನಲ್ಲಿಯೇ ಹೇಳಿದ್ದಾರೆ. ಶಿವಣ್ಣ ನಟನೆಯ ಹಾಗೂ ಶ್ರೀನಿರವರ ನಿರ್ದೇಶನದಲ್ಲಿ ಮತ್ತೊಂದು ಸಿನಿಮಾ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬರುತ್ತಿದೆ. ಈ ಸಿನಿಮಾದ ಟೈಟಲ್ ಅನ್ನು ಅತಿ ಶೀಘ್ರದಲ್ಲಿಯೇ ತಿಳಿಸುವುದಾಗಿ ಚಿತ್ರತಂಡ ಘೋಷಿಸಿದೆ. ನಮ್ಮ ಶಿವಣ್ಣರವರು RC16 ಸಿನಿಮಾದಲ್ಲಿಯೂ ಕೂಡ ಕಾಣಿಸಿಕೊಳ್ಳುತ್ತಿದ್ದು, ಈ ಸಿನಿಮಾಗೆ ಬುಚ್ಚಿ ಬಾಬುರವರು ನಿರ್ದೇಶನ ಮಾಡುತ್ತಿದ್ದಾರೆ. ಹಾಗೆ ಈ ಸಿನಿಮಾದ ಚಿತ್ರತಂಡವು ಒಂದು ಪೋಸ್ಟರ್ ಅನ್ನು ಬಿಟ್ಟು ನಮ್ಮ ಶಿವಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದೆ. ಹಾಗೆ ನಮ್ಮ ಶಿವಣ್ಣರವರ
ಹೋದ ವರ್ಷ ಹುಟ್ಟುಹಬ್ಬದ ದಿನದಂದು ಹಲವಾರು ಸಿನಿಮಾಗಳು ಲಾಂಚ್ ಆಗಿದ್ದವು. ಆದರೆ ಈ ಸಿನಿಮಾಗಳ ಅಪ್ಡೇಟ್ ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಇನ್ಸ್ಪೆಕ್ಟರ್ ವಿಕ್ರಮ್ ನೀಸ್ ಸಿಗೋವರೆಗೂ ಟಗರು 2, ಸತ್ಯಮಂಗಳ ಹಾಗೂ ಇನ್ನಿತರ ಸಿನಿಮಾಗಳು ಲಾಂಚ್ ಆಗಿದ್ದವು. ಆದರೆ ಈ ಸಿನಿಮಾಗಳ ಶೂಟಿಂಗ್ ಆಗುತ್ತಿದೆಯೋ ಇಲ್ಲವೋ ಎಂಬ ಅಪ್ಡೇಟ್ ಕೂಡ ಇಲ್ಲ. ಈ ಸಿನಿಮಾಗಳ ಅನೌನ್ಸ್ ಆಗಿ 1 ವರ್ಷವಾದರೂ ಒಂದು ಅಪ್ಡೇಟ್ಗಳು ಕೂಡ ಕಂಡು ಬಂದಿಲ್ಲ. ಹಾಗೆ ನಮ್ಮ ಶಿವಣ್ಣರವರು 62ನೇ ವಯಸ್ಸಿನಲ್ಲಿಯೂ ಕೂಡ ಇಂತಹ ಸಿನಿಮಾಗಳನ್ನು ಇಷ್ಟೊಂದು ಸಿನಿಮಾಗಳ ಲೈನಪ್ಸ್ ಅನ್ನು ಹೊಂದಿರುವಂತಹ ನಮ್ಮ ಕನ್ನಡದಲ್ಲಿ ಏಕೈಕ ನಟರಾಗಿದ್ದಾರೆ ಎಂದು ಕೂಡ ಹೇಳಬಹುದು. ಹಾಗೆ ನಮ್ಮ ಶಿವಣ್ಣರವರನ್ನು ನೋಡಿದರೆ ತುಂಬ ಎನರ್ಜೆಟಿಕ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೆ ಇನ್ನಿತರ ನಟರು ಕೂಡ ನಮ್ಮ ಶಿವಣ್ಣನನ್ನು ನೋಡಿ ಬಹಳ ಕಲಿಯಬೇಕು ಎಂಬುದಾಗಿ ಹೇಳಬಹುದು. ಹಾಗೆ ಶಿವಣ್ಣರವರು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಮಾಡಲಿ ಎಂದು ಹಾರೈಸೋಣ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಶಿವಣ್ಣರವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಕಂಟೆಂಟೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.